ಮಾಧ್ಯಮ ಗೆಳೆಯರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಮತ್ತು ಕೃತಜ್ಞತೆ. ಇವತ್ತು ಸುದ್ದಿಗೋಷ್ಠಿ ಏನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ತಾವೆಲ್ಲ ಕೂಡ ಬಂದಿರೋದಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನಮ್ಮ ಮುಖಂಡರು ಅಶೋಕ್ ಅವರು ಎಲ್ಲ ನಮ್ಮ ನಾಯಕರುಗಳನ್ನು ನನ್ನನ್ನು ಸೇರಿಸಿ ಸ್ವಾಗತವನ್ನು ಬಯಸಿದ್ದಾರೆ. ಮತ್ತೊಮ್ಮೆ ನಮ್ಮೆಲ್ಲ ಆತ್ಮೀಯ ಮುಖಂಡರುಗಳಿಗೆ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರೋದಕ್ಕೆ ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಇವತ್ತು ನಾಳೆ ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟನ್ನು ನಂದಿಗಿರಿಧಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಅನ್ನುವಂಥ ವಿಷಯ ನನಗೆ ಗೊತ್ತಾಗಿ 1-2 ವಾರ ಮೇಲಾಯಿತು. ಕಳೆದ 2-3 ವಾರಗಳಿಂದ ಕೂಡ ಪಾಪ ನಮ್ಮ ಜಿಲ್ಲಾಡಳಿತ ಯಾವ ಕೆಲಸ ಹೇಳಿದರೂ ಕೂಡ 19ನೇ ತಾರೀಕು ಕ್ಯಾಬಿನೆಟ್ ಆಗೋಗ್ಬಿಡಲಿ ಸರ್, ಅದಾದಮೇಲೆ ನಾವು ನೋಡ್ತೀವಿ ಅಂತೆಲ್ಲ ಹೇಳಿ, ನಾನಿನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಪತ್ರಿಕಾ ಭವನಕ್ಕೆ ಬರೋದಕ್ಕೆ ಮುಂಚೆ ನನಗೆ ಗೊತ್ತಾಯಿತು, ನಂದಿ ಗಿರಿಧಾಮದಲ್ಲಿ ಆಯೋಜನೆ ಮಾಡಿದಂಥ ಕ್ಯಾಬಿನೆಟ್ ಸಂಪುಟ ಸಭೆ ಏನಿದೆ ಅದನ್ನು ನಂದಿ ಬೆಟ್ಟದಲ್ಲಿ ನಿರ್ವಹಣೆ ಮಾಡೋದಿಲ್ಲ, ರದ್ದು ಮಾಡಿ ಬೆಂಗಳೂರಿನಲ್ಲೇ ಮಾಡ್ತೀವಿ ಅಂತ ಏನೋ ವಿಷಯ ಬಂದಿದೆ. ಅದು ನಿಜಾನ ಇಲ್ವಾ ಅಂತ ತಾವು ಮಾಧ್ಯಮ ಸ್ನೇಹಿತರು ನನಗೆ ಹೇಳ್ಬೇಕು. ಅಧಿಕೃತ ಆಗಿದೆಯಾ? ಹಾಂ, ತಾವು ಹೇಳಿದ ಮೇಲೆ ಸರಿ ಇದೆ, ಅಧಿಕೃತ ಆಗಿದೆ. ನಾನೇನೋ ನನಗೆ ಇದು 2013 ಶಾಸಕನಾದಾಗಿಂದ ಒಂದು ಕನಸಿತ್ತು. ಇದೇ ಸಿದ್ದರಾಮಣ್ಣವ್ರನ್ನ ಅವಾಗ ಕೂಡ ನಾನು ಹೇಳಿದ್ದೆ, ನಂದಿ ಬೆಟ್ಟದಲ್ಲಿ ಒಂದು ಮಾಡೋಣ ಸರ್. ಅಂದರೆ ನನ್ನ ಆಸೆ ಏನು ಅಂದರೆ, ನಂದಿ ಬೆಟ್ಟದಲ್ಲಿ ಬಂದಾಗ ನಮ್ಮ ಭಾಗದ ಕೆಲವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಹಣ ಬರ್ತದೆ, ಸ್ವಲ್ಪ ಹೆಚ್ಚಿನ ಒತ್ತು ಕೊಡ್ತಾರೆ ಅನ್ನುವಂಥದ್ದು ಒಂದು ಆಸೆ ಈ ಭಾಗದ ಪ್ರತಿನಿಧಿಯಾಗಿ. ಸೊ ಮಾನ್ಯ ಯಡಿಯೂರಪ್ಪನವ್ರಿಗೆ ಹೇಳಿದ್ದೆ, ಆಮೇಲೆ ಕೋವಿಡ್ ಬಂತು, ಹಾಗಾಗಿ ಇಲ್ಲಾಂದರೆ ಮಾನ್ಯ ಯಡಿಯೂರಪ್ಪನವರು ಮಾಡೋಣ ಅಂತ ಹೇಳಿದ್ರು, ಹಾಗಾಗಿ ಅವತ್ತು ಮಾಡಲಿಕ್ಕಾಗಲಿಲ್ಲ. ಈಗೇನೋ ಮಾಡಿದ್ದಾರೆ, ಭಾಳ ಸಂತೋಷ ಆಯಿತು. ನನಗೆ ಮಾನ್ಯ KH ಮುನಿಯಪ್ಪನವ್ರು ಹೇಳಿದರು, ಇಲ್ಲಪ್ಪ ನಾನು ಹೇಳಿದ್ದೀನಿ, ಮಾಡಿಸ್ತಾ ಇದ್ದೀನಿ, ಒಳ್ಳೆಯದಣ್ಣ, ಇದು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ. ಅದ್ರ ಜೊತೆಗೆಲ್ಲ ನಮ್ಮ ಭಾಗದ ಏನೆಲ್ಲ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿದೆ, ನಿಂತೋಗಿದೆ, ರದ್ದಾಗಿದೆ ಅಂಥದ್ದನ್ನೆಲ್ಲ ನೀವು ಸ್ವಲ್ಪ ಕೈಗೆತ್ಕೊಳ್ಬೇಕು ಅಂಥೇಳಿ ನಾನು ಸ್ವಾಗತ ಮಾಡಿ, ನನಗೂ ಯಾವುದೇ ಪಕ್ಷದ ಸರ್ಕಾರ ಇರಲಿ, ನಮ್ಮ ಸರ್ಕಾರ, ರಾಜ್ಯ ಸರ್ಕಾರದ ಸಂಪುಟ ಸಭೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ನಂದಿಗಿರಿಧಾಮದಲ್ಲಾಗುವಂಥದ್ದು ಸಂತೋಷಕರ, ಸ್ವಾಗತಾರ್ಹ ಅಂತ ನಾನು ಅಂದ್ಕೊಂಡಿದ್ದೆ. ಇವತ್ತು ಹಠಾತ್ತಾಗಿ ಅವರು ಕೊನೆಯ ಕ್ಷಣದಲ್ಲಿ ನಾಳೆ ಇರೋ ಇವತ್ತು ಕ್ಯಾನ್ಸಲ್ ಮಾಡಿರೋ ಉದ್ದೇಶ ನನಗೆ ಗೊತ್ತಿಲ್ಲ. ಇದು ನಮಗೆ ಬೇಸರ ತಂದಿದೆ. ಇದು ಖಂಡಿತವಾಗಿಯೂ ನಮಗೆಲ್ಲ ಕೂಡ, ಬಹುಶಃ ಕಾಂಗ್ರೆಸ್ನ ಪ್ರತಿನಿಧಿಗಳು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿಗೂ ಬೇಸರ ತಂದಿರ್ಬೋದು ಅಂತ ತಿಳ್ಕೊಂಡಿದ್ದೆ. ಕಾರಣ ಇವತ್ತು ಸರ್ಕಾರ ಹೇಳಬೇಕಾಗಿದೆ, ಯಾಕೆ ಕಲಬುರಗಿಯಲ್ಲಿ ಮಾಡಿದ್ದೀರಿ, ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದೀರಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೀರಿ, ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೀರಿ, ಕಲಬುರಗಿಯಲ್ಲಿ ಮಾಡಿದ್ದೀರಿ. ನನಗನ್ನಿಸ್ತದೆ, ಕಳೆದ 2-2.5 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಈ ರೀತಿಯಲ್ಲಿ ಎಲ್ಲ ಬಯಲು ಸೀಮೆ ಜಿಲ್ಲೆಗಳ ಬಗ್ಗೆ ಈ ಸರ್ಕಾರ ನಿರ್ಲಕ್ಷ್ಯವನ್ನು ಮುಂದುವರಿಸ್ತಾ ಇದೆ ಅಂತ ನಿರ್ಲಕ್ಷ್ಯ ಮಾಡಿದ್ದಾರೆ. ಅದು ಈಗ ಮುಂದುವರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಪುಟ ಸಭೆ ಇಲ್ಲಿ ರದ್ದಾಗಿರೋದು ನಮಗೆ ಇದರಿಂದ ನಿದರ್ಶನ ಆಗಿದೆ. ಇದೇ ಒಂದು ದೊಡ್ಡ ಪ್ರೂಫ್.
ಯಾವುದೇ ಬಡ್ಜೆಟ್, ಈಗ 3ನೇ ಬಡ್ಜೆಟ್ ಮಾಡೋರಿದ್ದಾರೆ, ಯಾವ ಬಡ್ಜೆಟಲ್ಲೂ ನಮ್ಮ ಭಾಗಕ್ಕೆ ವಿಶೇಷವಾಗಿ ಪ್ರಾತಿನಿಧ್ಯ ಕೊಡಲಿಲ್ಲ. ನಾವು ಹಿಂದಿನ ಸರ್ಕಾರ ಮಾಡಿದ್ದು ಕೂಡ ಏನೂ ಮಾಡಲಿಲ್ಲ. ಉದಾಹರಣೆಗೆ HN ವ್ಯಾಲಿ ಭಾಳ ಮುಖ್ಯವಾಗಿರುವಂಥದ್ದು, ಹೆಬ್ಬಾಳ ನಾಗವಾರ, ಇದರಿಂದ 3ನೇ ಹಂತದ ನೀರನ್ನ ಶುದ್ಧೀಕರಣ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿರವರು 3ನೇ ಆಯವ್ಯಯದಲ್ಲಿ ಮಂಡಿಸಿದ್ವಿ. 3ನೇ ಹಂತ ನಾವು ಮಾಡ್ತೀವಿ ಅಂತ. ನಮ್ಮ ಸರ್ಕಾರ ಬಂದಿದ್ದರೆ 100ಕ್ಕೆ 100 3ನೇ ಹಂತದ ಶುದ್ಧೀಕರಣ ನಾವು ಮಾಡಿಸ್ತಾ ಇದ್ವಿ. ಈಗ 2 ವರ್ಷ ಆಗಿದೆ, 2.5 ವರ್ಷ ಆಗ್ತಾ ಬಂತು, ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಇನ್ನು ವೃಷಭಾವತಿ ಹೇಳಿದ್ದೀರಿ, ಈ ಕಡೆ KC ವ್ಯಾಲಿನ ಜಾಸ್ತಿ ಮಾಡ್ತೀವಿ, HN ವ್ಯಾಲಿಯನ್ನು ಮತ್ತು ಶಿಡ್ಲಘಟ್ಟ ಚಿಂತಾಮಣಿಗೆ ಮಾಡ್ತೀವಿ ಅಂತ ಹೇಳಿದ್ದೀರಿ. ಇದು 2 ಹಂತಗಳಲ್ಲಿ ಮಾತ್ರ ಶುದ್ಧೀಕರಣದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಈಗ HN ವ್ಯಾಲಿಯಲ್ಲಿ ಬರುವಂಥ ನೀರೆಷ್ಟು? 210 MLD. ಆದರೆ 210 MLDಯಲ್ಲಿ ನೀರು ಬರ್ತಾ ಇರೋದೆಷ್ಟು? 148 MLD. ಇದು ಇವತ್ತು 64-65 ಕೆರೆಗಳಿಗೆ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 24, ಬೆಂಗಳೂರು ನಗರಕ್ಕೆ ಸುಮಾರು 14, ಗೌರಿಬಿದನೂರು ಮತ್ತು ಬಾಗೇಪಲ್ಲಿ, ಹೀಗೆ ನಾವು ಒಟ್ಟು 65 ಕೆರೆಗಳಲ್ಲಿ ನಮ್ಮ ಕಾಲದಲ್ಲಿ ನಾವು ನೀರನ್ನು ತುಂಬಿಸಿದ್ವಿ. 2ನೇ ಹಂತದಲ್ಲಿ ಬಾಗೇಪಲ್ಲಿಗೆ ನಮ್ಮ ಸರ್ಕಾರದಲ್ಲಿದ್ದಾಗೇ ಹಣ ಮಂಜೂರು ಮಾಡಿ, ಕ್ಯಾಬಿನೆಟ್ ಮಂಜೂರು ಮಾಡಿ, ಅದಿನ್ನೂ ಕೂಡ ಕಾಮಗಾರಿ ಪ್ರಾರಂಭ ಆಗಲಿಲ್ಲ. ಅದು ಎಲ್ಲಿದೆಯಪ್ಪ ಬಾಗೇಪಲ್ಲಿ, ಎಷ್ಟು ಕೆರೆ ಇದೆ ಅಂತ ಇಟ್ಕೊಂಡು, ಸೊ ಅದು ಮಾಡಿಲ್ಲ. ಈಗ ಶಿಡ್ಲಘಟ್ಟ ಮತ್ತು ಚಿಂತಾಮಣಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಆಗ್ರಹ ಮಾಡೋದು, ನೀವು ಸಭೆಯನ್ನು ನಂದಿ ಬೆಟ್ಟದಲ್ಲಿ ಮಾಡಿಲ್ಲ, ಬೆಂಗಳೂರಲ್ಲಾದರೂ ಮಾಡಿ, ಸಂಪುಟ ಸಭೆ ಮಾಡ್ತಾಯಿದ್ದೀರಿ. ನೀವು ಈ ಜಿಲ್ಲೆಗಳಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ನಾನು ಮನವಿಯನ್ನು, ಆಗ್ರಹವನ್ನು ಮಾಡ್ತೇನೆ. ಈ ಭಾಗದ ಲೋಕಸಭಾ ಸದಸ್ಯನಾಗಿ ನಾನು ಈ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದೀರಿ, ಪಕ್ಕದ ದೇವನಹಳ್ಳಿ ಕ್ಷೇತ್ರದ ಶಾಸಕರು, ಸಚಿವರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ಮುನಿಯಪ್ಪಣ್ಣವರಿದ್ದಾರೆ. ಇವರೆಲ್ಲ ಈ ಭಾಗದಲ್ಲಿ ಗಟ್ಟಿಯಾಗಿ ನೀವು ನಾಳೆ HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ, ಈ 3 ಯೋಜನೆಗಳು ಏನಿದೆ, ಈ ಯೋಜನೆಗಳಿಂದ ಬರುವಂಥ ನೀರು 2 ಹಂತದಲ್ಲಿ ಶುದ್ಧೀಕರಣ ಏನಾಗ್ತಾ ಇದೆ, 1 ಕೋಟಿ ಜನರು ಇದನ್ನು ಸೇವಿಸ್ತಾ ಇದ್ದಾರೆ. ನೀರನ್ನು ಕೃಷಿ ಮೂಲಕ ಇರ್ಬೋದು, ಬೋರ್ವೆಲ್ ಮೂಲಕ ಇರ್ಬೋದು. ಮತ್ತು ಬೆಂಗಳೂರಿನ ಮಹಾಜನತೆ ನೀವು ಅರ್ಥ ಮಾಡ್ಕೋಬೇಕು, ನೀವು ತರಕಾರಿ ಉಪಯೋಗ ಮಾಡುವಂಥದ್ದು, ನೀವು ಹಣ್ಣನ್ನು ಸೇವಿಸೋದು, ಅದು ಕೂಡ ಈ ಭಾಗದಲ್ಲಿ ನಮ್ಮ ಕೃಷಿಕರು ಬೆಳೆದು ನಿಮಗೆ ಕೊಡ್ತಾ ಇರುವಂಥದ್ದು. ನೀವು STP ನೀರು ಬರೀ ನಾವು ಸೇವನೆ ಮಾಡ್ತಾ ಇಲ್ಲ, ನಾವು ಸೇವನೆ ಮಾಡಿ ನಾವು ಬೆಳೆದಿರ್ತಕ್ಕಂಥದ್ದು ಮತ್ತೆ ನಿಮ್ಗೆ ವಾಪಸ್ ಅದೇ ನೀರಿನಿಂದ ಬೆಳೆದಿರುವಂಥ ಪದಾರ್ಥಗಳೇ ನಿಮ್ಗೆ ಅಲ್ಲಿ ಬರ್ತಾ ಇದೆ, ನೀವು ಅದನ್ನೇ ಸೇವನೆ ಮಾಡ್ತಾ ಇದ್ದೀರಿ. ಸೈಕಲ್ ಕಂಪ್ಲೀಟ್ ಆಗಿದೆ. ಎಲ್ಲಿ ನೀವು STP ನೀರು ಕೊಟ್ಟಿದ್ದೀರಿ, ಮತ್ತೆ ಆ STP ನೀರು ತರಕಾರಿ, ಹಣ್ಣು, ಬೇರೆ ಬೇರೆ ನಮ್ಮ ಕೃಷಿ ಪದಾರ್ಥಗಳಿಂದ ನಿಮಗೂ ಕೂಡ ಬರ್ತಾ ಇದೆ. ಅಂದರೆ ಎಷ್ಟು ಜನ ಆದರೂ 1.4 ಕೋಟಿ ಬೆಂಗಳೂರು, 1.2 ಇಟ್ಕೊಳ್ಳಿ, ಈ ಭಾಗದಲ್ಲಿ 1 ಕೋಟಿ, 2 ಕೋಟಿಗೂ ಹೆಚ್ಚು ಜನ ಈ ನೀರನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ. 1/3 ಆಫ್ ದ ಪಾಪ್ಯುಲೇಷನ್ ಕರ್ನಾಟಕ ರಾಜ್ಯದಲ್ಲಿ STP ನೀರನ್ನು ಸೇವನೆ ಮಾಡ್ತಾವ್ರೆ. ಪ್ರಪಂಚದಲ್ಲಿ ಎಲ್ಲಿ ಕೂಡ ಡೈರೆಕ್ಟಾಗಿ STP ನೀರನ್ನು ಸೇವನೆ ಮಾಡ್ತಾ ಇಲ್ಲ. ನಾನು ಮನವಿ ಮಾಡ್ತಾ ಇದ್ದೀನಿ, STP ಯೋಜನೆ ಕೆಟ್ಟದು ಅಂತ ನಾನು ಹೇಳಲ್ಲ, ಆದರೆ STPಯನ್ನು ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಅದೇ ನೀರನ್ನು ನಮ್ಮವರು ಕೊಡಿ. ನಾನು ಸ್ವಾಗತ ಮಾಡ್ತೀನಿ, ನಿಮ್ಮನ್ನು ತಾರೀಫ್ ಮಾಡ್ತೇವೆ.
ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ. ನಾವೇನು ನೀವು ಮಾಡಿದ್ದೀರಿ ಅಂತೇಳಿ ನಾವೇನು ಅದಕ್ಕೆ ವಿರೋಧ ಮಾಡಲ್ಲ. ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದ್ದಪ್ಪ, 3ನೇ ಹಂತದ ಶುದ್ಧೀಕರಣ ಮಾಡಿಕೊಟ್ಟಿದೆ ಅಂತ ನಾವೇ ಪ್ರಚಾರ ಮಾಡಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ರೆಡಿ ಇದೆ. ಇದನ್ನು ದಯವಿಟ್ಟು ಮಾಡಬೇಕು. ನಮ್ಮ ಈ ಭಾಗದ ಪ್ರತಿನಿಧಿಗಳು ನಾಳೆ ಸಭೆಯಲ್ಲಿ ಇದರ ಬಗ್ಗೆ ನೀವು ಮಾತಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ. ಇದು ಮೊದಲನೇ ಒಂದು ನನ್ನ ಬೇಡಿಕೆ, ನಮ್ಮೆಲ್ಲರ ಬೇಡಿಕೆ ಇದೆ. ಬಹುಶಃ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಇದರ ಸಹಮತ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಮ್ಮ ಒಂದು ಬೇಡಿಕೆಯಲ್ಲಿ. ಎರಡನೇದು ಭಾಳ ಮುಖ್ಯವಾಗಿ ನೀರಾವರಿ ವಿಚಾರನೇ. ದುರದೃಷ್ಟ ನಮ್ಮದು, ಕಾವೇರಿ ಬೇಸಿನ್ನಲ್ಲೂ ನಮಗೆ ನೀರು ಕೊಡಲ್ಲ, ಕೃಷ್ಣಾ ಬೇಸಿನ್ನಲ್ಲೂ ನಮಗೆ ನೀರು ಕೊಡಲ್ಲ, ತುಂಗಭದ್ರದಲ್ಲೂ ನಮಗೆ ನೀರು ಕೊಡಲ್ಲ. ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಾ ಇಲ್ವಾ? ನಾವು ಈ ರಾಜ್ಯದ ಪ್ರಜೆಗಳು ಹೌದಾ ಅಲ್ವಾ? ಇವತ್ತು 78 ವರ್ಷಗಳಾಗಿದೆ, ಸರ್ಕಾರಗಳು ಬರ್ತಾ ಇವೆ ಹೋಗ್ತಾ ಇದೆ. ನಾನು ಇಂಥ ಸರ್ಕಾರ ಅಂತ ಹೇಳಲಿಕ್ಕೆ ಹೋಗಲ್ಲ. ಆದರೆ ಈ ಭಾಗದ ಜನರಿಗೆ ಸರ್ಫೇಸ್ ವಾಟರನ್ನು, ಅಂದರೆ ನದಿ ಮೂಲದಿಂದ ನೀರನ್ನು ಕೊಡುವಂಥ ಯೋಚನೆನೇ ಯಾರಿಗೂ ಬರಲಿಲ್ವಲ್ಲ. ಎತ್ತಿನ ಹೊಳೆ ಬರುತ್ತೆ ಅಂತ 2014ರಲ್ಲಿ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅವತ್ತು ಸಿದ್ದರಾಮಣ್ಣವರೇ ಮುಖ್ಯಮಂತ್ರಿಗಳಿದ್ದರು, ನಾನು ಅವತ್ತು ಶಾಸಕನಿದ್ದೆ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮ ನೇತೃತ್ವದಲ್ಲೇ, ನನ್ನ ಅಧ್ಯಕ್ಷತೆಯಲ್ಲೇ ಶಂಕುಸ್ಥಾಪನೆಯನ್ನು 50,000ಕ್ಕೂ ಹೆಚ್ಚು ಜನ ಸೇರಿ ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ತಾವೆಲ್ಲ ಕೂಡ ನೋಡಿದ್ದೀವಿ. ಆಗ ಹೇಳಿದ್ದೇನು, 2ರಿಂದ 3 ವರ್ಷದಲ್ಲಿ ಮಾಡ್ತೀವಿ. ಈಗ ಎಷ್ಟಾಯಿತು? 11 ವರ್ಷ ಆಯಿತು. 8,000 ಕೋಟಿ ಆಗುತ್ತೆ ಅಂತೇಳಿ ಮೊದಲು BJP ಸರ್ಕಾರ 2012ರಲ್ಲಿ ಆ ಯೋಜನೆಯ ವೆಚ್ಚ ಅಂತೇಳಿ ಅವರು ಅಂದಾಜು ಮಾಡಿದ್ದಿತ್ತು. ಅಂದಾಜು ವೆಚ್ಚ 8,000 ಕೋಟಿಗೂ ಮೇಲೆ. 14 ಬರೋ ಅಷ್ಟೊತ್ತಿಗೆ, ನಾವು ಭೂಮಿ ಪೂಜೆ ಮಾಡೋ ಅಷ್ಟೊತ್ತಿಗೆ 14,000 ಕೋಟಿ ಆಯಿತು. ಈಗ ಮತ್ತೆ 180%, 190% ಮತ್ತೆ ಹೈಕ್ ಆಗಿ ಭೂಸ್ವಾಧೀನ ಜಾಸ್ತಿ ಆಗಿದೆ, ಅದು ಜಾಸ್ತಿ ಆಗಿದೆ ಅಂತ ಏನೇನೋ ಹೇಳಿ ಈಗ ಸುಮಾರು 24,000 ಕೋಟಿನ 25,000 ಕೋಟಿ ಆಗಿದೆ ವೆಚ್ಚ. ನಮ್ಮ BJP ಸರ್ಕಾರ ಕೋವಿಡ್ ಇದ್ದರೂ ಕೂಡ 3ರಿಂದ 4,000 ಕೋಟಿ ನಾವು ಖರ್ಚು ಮಾಡಿಸ್ತೀವಿ. ಇದೇ ಬೊಮ್ಮಾಯಿಯವ್ರ ಕೈಲಿ 3ರಿಂದ 4,000 ಕೋಟಿ ರೂಪಾಯಿಗಳನ್ನು ಮೇಲೆ, ಅದಕ್ಕಿಂತ ಮೇಲೆ ಕಾಮಗಾರಿಯ ವೇಗವನ್ನು ಮತ್ತು ಅದಕ್ಕೆ ಹಣವನ್ನು ಖರ್ಚನ್ನು ಮಾಡಿಸಿದ್ವಿ ನಾವು. ಆದರೆ ಈ ಸರ್ಕಾರ ಬಂದ ಮೇಲೆ ಜಲಾಶಯ ಮಾಡಬೇಕಾಗಿತ್ತು. ಯಾವುದದು? ಬೈರಗೊಂಡ್ಲ ಜಲಾಶಯ. ಆ ಬೈರಗೊಂಡ್ಲ ಜಲಾಶಯಕ್ಕೆ ಭೂಸ್ವಾಧೀನ ಮಾಡ್ಕೋಬೇಕಾಯ್ತು. ಆ ಭೂಸ್ವಾಧೀನ ಪ್ರಕ್ರಿಯೆನೇ ಮಾಡಲಿಲ್ಲ. ಈ ಕಡೆ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರಿಗೆ ಒಂದು ಬೆಲೆ ಕೊಡ್ತಾರೆ, ಅದೇ ಬಾರ್ಡ್ರಲ್ಲಿ ಮಧುಗಿರಿ, ಕೊರಟಗೆರೆ ವಿಶೇಷವಾಗಿ ಆ ಭಾಗದ ರೈತರಿಗೆ 4 ಪಟ್ಟು 5 ಪಟ್ಟು ಕಡಿಮೆ ಕೊಡ್ತಾ ಇದ್ದಾರೆ. ಅವ್ರು ಒಪ್ಪಲಿಲ್ಲ. ನೀವು ಪಕ್ಕದಲ್ಲಿರೋರ್ಗೆ ಇಷ್ಟು ಕೊಡ್ತೀರಿ, ನಮಗೆ ಯಾಕೆ 5 ಪಟ್ಟು ಕಡಿಮೆ ಕೊಡ್ತೀರಿ, ನಮಗೂ ಸಮ ಕೊಡಿ ಅಂತ ಅವ್ರನ್ನ ಕೂತು ಒಂದು ರೈತರ ಜೊತೆ ಒಂದು ಸಭೆ ಮಾಡೋಕ್ಕಾಗಲಿಲ್ಲ. ಗೃಹ ಸಚಿವರೇ ಹೇಳ್ತಾ ಇದ್ದಾರೆ ಸಭೆ ಮಾಡಿರಿ ಅಂತ, ಏನೂ ಮಾಡಲಿಲ್ಲ. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ, ನಾನು ರಾಜಕೀಯದ ದುರುದ್ದೇಶ ಇಟ್ಕೊಂಡು ನಾನೇನು ಹೇಳ್ತಾ ಇಲ್ಲ. ಆದರೆ ಇವರು ಈ ಭಾಗದ ನಮ್ಮ ರೈತರಿಗೆ ನೀರು ಕೊಡೋದಕ್ಕೆ ಇವ್ರು ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? 2.5 ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ಸಕಲೇಶ್ಪುರ ಹತ್ರ ಇದೆ ನೀರು. ನೀವು ಜಲಾಶಯ ಮಾಡೋದು ಯಾವಾಗ? ನೀವು ಈ ಕಡೆ ಟೈಲೆಂಡರ್ಸ್, ನಾವು ಈ ಯೋಜನೆ ರೂಪಿಸಿದ ಎತ್ತಿನ ಹೊಳೆ ನಾವು ಬೇರೆ ಜಿಲ್ಲೆಗಳಲ್ಲಿ ಕೊಡ್ತೀವಿ ಅಂತಲ್ಲ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಕ್ಕೆ ಅಂತಾನೆ ಸೀಮಿತವಾಗಿ ಕುಡಿಯೋ ನೀರಿನ ಯೋಜನೆ ಇದು. ಇಲ್ಲಾಂದರೆ ಸೆಂಟ್ರಲ್ ಫಾರೆಸ್ಟಿಂದ ನಿಮ್ಗೆ ಕ್ಲಿಯರೆನ್ಸೇ ಆಗ್ತಾ ಇರಲಿಲ್ಲ, NGTಯಿಂದ ಕ್ಲಿಯರೆನ್ಸೇ ಆಗ್ತಾ ಇರಲಿಲ್ಲ. ಇಟ್ ಈಸ್ ಎ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತಾನೆ ಇವತ್ತಿಗೂ ಇರೋದು. ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆ ಅಂತಾನೆ ಇದಕ್ಕೆ ಶೀರ್ಷಿಕೆ.
ಇದರ ಅಡಿಯಲ್ಲೇ ನಮಗೆ ಪರವಾನಗಿಯನ್ನು ಅವರು ಅದಕ್ಕೆ ಪರ್ಮಿಷನ್ಸನ್ನು ಕೇಂದ್ರ ಸರ್ಕಾರದ NGT ಎಲ್ಲ ಅರಣ್ಯ ಮತ್ತು ಇದು ಕೊಟ್ಟಿರ್ತಕ್ಕಂಥದ್ದು ಎನ್ವಿರಾನ್ಮೆಂಟ್. ಹಾಗಾಗಿ ಸ್ನೇಹಿತರೆ, ನಾನು ಇವ್ರಿಗಿಷ್ಟೇ ನಾಳೆ ನಡೆಯುವಂಥ ಸಭೆಯಲ್ಲಿ ನೀವು ಯಾವಾಗ ಇದನ್ನು ಸಾಲ್ವ್ ಮಾಡ್ತೀರಿ, ಭೂಸ್ವಾಧೀನ ಯಾವಾಗ ಮಾಡ್ತೀರಿ, ಎಷ್ಟು ದಿನದಲ್ಲಿ ನೀವು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಎತ್ತಿನ ಹೊಳೆ ನೀರನ್ನು ಕೊಡ್ತೀರಿ, ಇದನ್ನು ಸ್ಪಷ್ಟವಾಗಿ ಹೇಳ್ಬೇಕು ನಮಗೆ. ಚುನಾವಣೆ ಬಂದಾಗೆಲ್ಲ ಹಿಂದೆ ಇದ್ದರು, ನಾನು ಹೆಸರು ಹೇಳಕ್ಕೆ ಹೋಗಲ್ಲ ಪಾಪ. ಈಗೋ ಡಿಸೆಂಬರ್, ಈಗೋ ಜನವರಿ, ಈಗೋ ಡಿಸೆಂಬರ್, ಇದೋ ಜನವರಿ, 2-3 ಚುನಾವಣೆಗಳೇ ಮಾಡಿಕೊಂಡು, ಬಟ್ ನಮಗೆ ನೀರಂತೂ ಬರಲಿಲ್ಲ. ಹಾಗಾಗಿ ನಾನು ಒತ್ತಾಯ ಮಾಡುವಂಥದ್ದು ಈ ಸರ್ಕಾರಕ್ಕೆ, ಎತ್ತಿನ ಹೊಳೆ ಯೋಜನೆಯನ್ನು ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ನೀವು ಹೆಚ್ಚಿನ ಅನುದಾನ, ಇವಾಗೇನು ಇನ್ನೊಂದು 10,000 ಕೋಟಿ ಕೊಡಬೇಕಂದ್ರೆ ಈ 1 ವರ್ಷದಲ್ಲೇ ನೀವು 10,000 ಕೋಟಿಯನ್ನು ಕೊಟ್ಟು ನಮ್ಮ ಕಾರ್ಯಕ್ರಮ, ನಮ್ಮ ಕಾಮಗಾರಿನ ಮುಗಿಸಿ ಈ 3 ಜಿಲ್ಲೆ ನಿಮಗೆ ವಿಶೇಷ ರೀತಿಯಲ್ಲಿ ಆಶೀರ್ವಾದ ಮಾಡೋರು. ಈ ಕ್ಷೇತ್ರ, ಈ ಜಿಲ್ಲೆಯಲ್ಲಂತೂ ಹೆಚ್ಚು ಕಡಿಮೆ 5-4 ಕಾಂಗ್ರೆಸ್ ಶಾಸಕರಿದ್ದಾರೆ. ಕೋಲಾರದಲ್ಲಿ ಕೂಡ 6ರಲ್ಲಿ 5 ಜನ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ 4ರಲ್ಲಿ 3 ಇದ್ದಾರೆ. 15 ಸ್ಥಾನದಲ್ಲಿ 12 ಜನ ಕಾಂಗ್ರೆಸ್ದವ್ರು ಕೊಟ್ಟಿರುವಾಗ ನೀವು ಅವ್ರನ್ನಾದರೂ ನೋಡಿ ನೀವು ಹಣ ಕೊಡಬೇಕು ಅಂತೇಳಿ ನಾನು ನಿಮಗೆ ಒತ್ತಾಯ ಮಾಡ್ತೀನಿ. ಇನ್ನು ನಮ್ಮ ಮೆಡಿಕಲ್ ಕಾಲೇಜ್ ಬಗ್ಗೆ ನಮ್ಮ ಸರ್ಕಾರ ಮಾಧ್ಯಮ ಗೆಳೆಯರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಮತ್ತು ಕೃತಜ್ಞತೆ. ಇವತ್ತು ಸುದ್ದಿಗೋಷ್ಠಿ ಏನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ತಾವೆಲ್ಲ ಕೂಡ ಬಂದಿರೋದಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನಮ್ಮ ಮುಖಂಡರು ಅಶೋಕ್ ಅವರು ಎಲ್ಲ ನಮ್ಮ ನಾಯಕರುಗಳನ್ನು, ನನ್ನನ್ನು ಸೇರಿಸಿ ಸ್ವಾಗತವನ್ನು ಬಯಸಿದ್ದಾರೆ. ಮತ್ತೊಮ್ಮೆ ನಮ್ಮೆಲ್ಲ ಆತ್ಮೀಯ ಮುಖಂಡರುಗಳಿಗೆ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರೋದಕ್ಕೆ ಅವ್ರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ, ಇವತ್ತು ನಾಳೆ ಕಾಂಗ್ರೆಸ್ ಸರ್ಕಾರ ಕ್ಯಾಬಿನೆಟನ್ನು ನಂದಿಗಿರಿಧಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಅನ್ನುವಂಥ ವಿಷಯ ನನಗೆ ಗೊತ್ತಾಗಿ 1-2 ವಾರ ಮೇಲಾಯಿತು. ಕಳೆದ 2-3 ವಾರಗಳಿಂದ ಕೂಡ ಪಾಪ ನಮ್ಮ ಜಿಲ್ಲಾಡಳಿತ ಯಾವ ಕೆಲಸ ಹೇಳಿದರೂ ಕೂಡ 19ನೇ ತಾರೀಕು ಕ್ಯಾಬಿನೆಟ್ ಆಗೋಗ್ಬಿಡಲಿ ಸರ್, ಅದಾದಮೇಲೆ ನಾವು ನೋಡ್ತೀವಿ ಅಂತೆಲ್ಲ ಹೇಳಿ, ನಾನಿನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ ಪತ್ರಿಕಾ ಭವನಕ್ಕೆ ಬರೋದಕ್ಕೆ ಮುಂಚೆ ನನಗೆ ಗೊತ್ತಾಯಿತು, ನಂದಿ ಗಿರಿಧಾಮದಲ್ಲಿ ಆಯೋಜನೆ ಮಾಡಿದಂಥ ಕ್ಯಾಬಿನೆಟ್ ಸಂಪುಟ ದರ್ಜೆ ಸಂಪುಟ ಸಭೆ ಏನಿದೆ ಅದನ್ನು ನಂದಿ ಬೆಟ್ಟದಲ್ಲಿ ನಿರ್ವಹಣೆ ಮಾಡೋದಿಲ್ಲ, ರದ್ದು ಮಾಡಿ ಬೆಂಗಳೂರಿನಲ್ಲೇ ಮಾಡ್ತೀವಿ ಅಂತ ಏನೋ ವಿಷಯ ಬಂದಿದೆ. ಅದು ನಿಜಾನ ಇಲ್ವಾ ಅಂತ ತಾವು ಮಾಧ್ಯಮ ಸ್ನೇಹಿತರು ನನಗೆ ಹೇಳ್ಬೋದು. ಅಧಿಕೃತ ಆಗಿದೆಯಾ? ಹಾಂ, ತಾವು ಹೇಳಿದ ಮೇಲೆ ಸರಿ ಇದೆ, ಅಧಿಕೃತ ಆಗಿದೆ. ನಾನೇನೋ ನನಗೆ ಇದು 2013 ಶಾಸಕನಾದಾಗಿಂದ ಒಂದು ಕನಸಿತ್ತು. ಇದೇ ಸಿದ್ದರಾಮಣ್ಣವ್ರನ್ನ ಅವಾಗ ಕೂಡ ನಾನು ಹೇಳಿದ್ದೆ, ನಂದಿ ಬೆಟ್ಟದಲ್ಲಿ ಒಂದು ಮಾಡೋಣ ಸರ್. ಅಂದರೆ ನನ್ನ ಆಸೆ ಏನು ಅಂದರೆ, ನಂದಿ ಬೆಟ್ಟದಲ್ಲಿ ಬಂದಾಗ ನಮ್ಮ ಭಾಗದ ಕೆಲವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಹಣ ಬರ್ತದೆ, ಸ್ವಲ್ಪ ಹೆಚ್ಚಿನ ಒತ್ತು ಕೊಡ್ತಾರೆ ಅನ್ನುವಂಥದ್ದು ಒಂದು ಆಸೆ ಈ ಭಾಗದ ಪ್ರತಿನಿಧಿಯಾಗಿ. ಸೊ ಮಾನ್ಯ ಯಡಿಯೂರಪ್ಪನವ್ರಿಗೆ ಹೇಳಿದ್ದೆ, ಆಮೇಲೆ ಕೋವಿಡ್ ಬಂತು. ಹಾಗಾಗಿ ಇಲ್ಲಾಂದರೆ ಮಾನ್ಯ ಯಡಿಯೂರಪ್ಪನವರು ಮಾಡೋಣ ಅಂತ ಹೇಳಿದ್ರು, ಹಾಗಾಗಿ ಅವತ್ತು ಮಾಡಲಿಕ್ಕಾಗಲಿಲ್ಲ. ಈಗೇನೋ ಮಾಡಿದ್ದಾರೆ, ಭಾಳ ಸಂತೋಷ ಆಯಿತು. ನನಗೆ ಮಾನ್ಯ KH ಮುನಿಯಪ್ಪನವ್ರು ಹೇಳಿದರು, ಇಲ್ಲಪ್ಪ ನಾನು ಹೇಳಿದ್ದೀನಿ, ಮಾಡಿಸ್ತಾ ಇದ್ದೀನಿ, ಒಳ್ಳೆಯದಣ್ಣ, ಇದು ಒಳ್ಳೆ ತೀರ್ಮಾನ ತಗೊಂಡಿದ್ದೀರಿ,
ಅದರ ಜೊತೆಗೆಲ್ಲ ನಮ್ಮ ಭಾಗದ ಏನೆಲ್ಲ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿದೆ, ನಿಂತೋಗಿದೆ, ರದ್ದಾಗಿದೆ ಅಂಥದ್ದನ್ನೆಲ್ಲ ನೀವು ಸ್ವಲ್ಪ ಕೈಗೆತ್ಕೊಳ್ಬೇಕು ಅಂಥೇಳಿ ನಾನು ಸ್ವಾಗತ ಮಾಡಿ. ನನಗೂ ಯಾವುದೇ ಪಕ್ಷದ ಸರ್ಕಾರ ಇರಲಿ, ನಮ್ಮ ಸರ್ಕಾರ, ರಾಜ್ಯ ಸರ್ಕಾರದ ಸಂಪುಟ ಸಭೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ನಂದಿಗಿರಿಧಾಮದಲ್ಲಾಗುವಂಥದ್ದು ಸಂತೋಷಕರ, ಸ್ವಾಗತಾರ್ಹ ಅಂತ ನಾನು ಅಂದ್ಕೊಂಡಿದ್ದೆ. ಇವತ್ತು ಹಠಾತ್ತಾಗಿ ಅವರು ಕೊನೆಯ ಕ್ಷಣದಲ್ಲಿ ನಾಳೆ ಇರೋ ಇವತ್ತು ಕ್ಯಾನ್ಸಲ್ ಮಾಡಿರೋ ಉದ್ದೇಶ ನನಗೆ ಗೊತ್ತಿಲ್ಲ. ಇದು ನಮಗೆ ಬೇಸರ ತಂದಿದೆ. ಇದು ಖಂಡಿತವಾಗಿಯೂ ನಮಗೆಲ್ಲ ಕೂಡ, ಬಹುಶಃ ಕಾಂಗ್ರೆಸ್ನ ಪ್ರತಿನಿಧಿಗಳು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರಿಗೂ ಬೇಸರ ತಂದಿರ್ಬೋದು ಅಂತ ತಿಳ್ಕೊಂಡಿದ್ದೆ. ಕಾರಣ ಇವತ್ತು ಸರ್ಕಾರ ಹೇಳಬೇಕಾಗಿದೆ. ಯಾಕೆ ಕಲಬುರಗಿಯಲ್ಲಿ ಮಾಡಿದ್ದೀರಿ, ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದೀರಿ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೀರಿ, ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೀರಿ, ಕಲಬುರಗಿಯಲ್ಲಿ ಮಾಡಿದ್ದೀರಿ. ನನಗನ್ನಿಸ್ತದೆ ಕಳೆದ 2-2.5 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಈ ರೀತಿಯಲ್ಲಿ ಎಲ್ಲ ಬಯಲು ಸೀಮೆ ಜಿಲ್ಲೆಗಳ ಬಗ್ಗೆ ಈ ಸರ್ಕಾರ ನಿರ್ಲಕ್ಷ್ಯವನ್ನು ಮುಂದುವರಿಸ್ತಾ ಇದೆ ಅಂತ. ನಿರ್ಲಕ್ಷ್ಯ ಮಾಡಿದ್ದಾರೆ, ಅದು ಈಗ ಮುಂದುವರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಪುಟ ಸಭೆ ಇಲ್ಲಿ ರದ್ದಾಗಿರೋದು ನಮಗೆ ಇದರಿಂದ ನಿದರ್ಶನ ಆಗಿದೆ. ಇದೇ ಒಂದು ದೊಡ್ಡ ಪ್ರೂಫ್. ಯಾವುದೇ ಬಡ್ಜೆಟ್, ಈಗ 3ನೇ ಬಡ್ಜೆಟ್ ಮಾಡೋರಿದ್ದಾರೆ, ಯಾವ ಬಡ್ಜೆಟಲ್ಲೂ ನಮ್ಮ ಭಾಗಕ್ಕೆ ವಿಶೇಷವಾಗಿ ಪ್ರಾತಿನಿಧ್ಯ ಕೊಡಲಿಲ್ಲ. ನಾವು ಹಿಂದಿನ ಸರ್ಕಾರ ಮಾಡಿದ್ದು ಕೂಡ ಏನೂ ಮಾಡಲಿಲ್ಲ. ಉದಾಹರಣೆಗೆ HN ವ್ಯಾಲಿ ಭಾಳ ಮುಖ್ಯವಾಗಿರುವಂಥದ್ದು, ಹೆಬ್ಬಾಳ, ನಾಗವಾರ, ಇದರಿಂದ 3ನೇ ಹಂತದ ನೀರನ್ನ ಶುದ್ಧೀಕರಣ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿರವರು 3ನೇ ಆಯವ್ಯಯದಲ್ಲಿ ಮಂಡಿಸಿದ್ವಿ. 3ನೇ ಹಂತ ನಾವು ಮಾಡ್ತೀವಿ ಅಂತ. ನಮ್ಮ ಸರ್ಕಾರ ಬಂದಿದ್ದರೆ 100ಕ್ಕೆ 100 3ನೇ ಹಂತದ ಶುದ್ಧೀಕರಣ ನಾವು ಮಾಡಿಸ್ತಾ ಇದ್ವಿ. ಈಗ 2 ವರ್ಷ ಆಗಿದೆ, 2.5 ವರ್ಷ ಆಗ್ತಾ ಬಂತು, ಅದ್ರ ಬಗ್ಗೆ ಸುದ್ದಿನೇ ಇಲ್ಲ. ಇನ್ನು ವೃಷಭಾವತಿ ಹೇಳಿದ್ದೀರಿ, ಈ ಕಡೆ KC ವ್ಯಾಲಿನ ಜಾಸ್ತಿ ಮಾಡ್ತೀವಿ, HN ವ್ಯಾಲಿಯನ್ನು ಮತ್ತೆ ಶಿಡ್ಲಘಟ್ಟ, ಚಿಂತಾಮಣಿಗೆ ಮಾಡ್ತೀವಿ ಅಂತ ಹೇಳಿದ್ದೀರಿ. ಇದು 2 ಹಂತಗಳಲ್ಲಿ ಮಾತ್ರ ಶುದ್ಧೀಕರಣದ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ಈಗ HN ವ್ಯಾಲಿಯಲ್ಲಿ ಬರುವಂಥ ನೀರೆಷ್ಟು? 210 MLD. ಆದರೆ 210 MLDಯಲ್ಲಿ ನೀರು ಬರ್ತಾ ಇರೋದೆಷ್ಟು? 148 MLD. ಇದು ಇವತ್ತು 64-65 ಕೆರೆಗಳಿಗೆ, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 24, ಬೆಂಗಳೂರು ನಗರಕ್ಕೆ ಸುಮಾರು 14, ಗೌರಿಬಿದನೂರು ಮತ್ತು ಬಾಗೇಪಲ್ಲಿ, ಹೀಗೆ ನಾವು ಒಟ್ಟು 65 ಕೆರೆಗಳಲ್ಲಿ ನಮ್ಮ ಕಾಲದಲ್ಲಿ ನಾವು ನೀರನ್ನು ತುಂಬಿಸಿದ್ವಿ. 2ನೇ ಹಂತದಲ್ಲಿ ಬಾಗೇಪಲ್ಲಿಗೆ ನಮ್ಮ ಸರ್ಕಾರದಲ್ಲಿದ್ದಾಗೇ ಹಣ ಮಂಜೂರು ಮಾಡಿ, ಕ್ಯಾಬಿನೆಟ್ ಮಂಜೂರು ಮಾಡಿ, ಅದಿನ್ನೂ ಕೂಡ ಕಾಮಗಾರಿ ಪ್ರಾರಂಭ ಆಗಲಿಲ್ಲ. ಅದು ಎಲ್ಲಿದೆಯಪ್ಪ ಬಾಗೇಪಲ್ಲಿ, ಎಷ್ಟು ಕೆರೆ ಇದೆ ಅಂತ ಇದ್ಕೊಂಡು, ಸೊ ಅದು ಮಾಡಿಲ್ಲ. ಈಗ ಶಿಡ್ಲಘಟ್ಟ ಮತ್ತು ಚಿಂತಾಮಣಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಆಗ್ರಹ ಮಾಡೋದು, ನೀವು ಸಭೆಯನ್ನು ನಂದಿ ಬೆಟ್ಟದಲ್ಲಿ ಮಾಡಿಲ್ಲ, ಬೆಂಗಳೂರಲ್ಲಾದರೂ ಮಾಡಿ, ಸಂಪುಟ ಸಭೆ ಮಾಡ್ತಾ ಇದ್ದೀರಿ. ನೀವು ಈ ಜಿಲ್ಲೆಗಳಿಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ನಾನು ಮನವಿಯನ್ನು, ಆಗ್ರಹವನ್ನು ಮಾಡ್ತೇನೆ. ಈ ಭಾಗದ ಲೋಕಸಭಾ ಸದಸ್ಯನಾಗಿ ನಾನು ಈ ಸರ್ಕಾರದ ಮೇಲೆ ಒಂದು ಒತ್ತಡವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದೀರಿ, ಪಕ್ಕದ ದೇವನಹಳ್ಳಿ ಕ್ಷೇತ್ರದ ಶಾಸಕರು, ಸಚಿವರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ಮುನಿಯಪ್ಪಣ್ಣವರಿದ್ದಾರೆ. ಇವರೆಲ್ಲ ಈ ಭಾಗದಲ್ಲಿ ಗಟ್ಟಿಯಾಗಿ ನೀವು ನಾಳೆ HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ ಈ 3
ಯೋಜನೆಗಳು ಏನಿದೆ, ಈ ಯೋಜನೆಗಳಿಂದ ಬರುವಂಥ ನೀರು 2 ಹಂತದಲ್ಲಿ ಶುದ್ಧೀಕರಣ ಏನಾಗ್ತಾ ಇದೆ, 1 ಕೋಟಿ ಜನರು ಇದನ್ನು ಸೇವಿಸ್ತಾ ಇದ್ದಾರೆ. ನೀರನ್ನು ಕೃಷಿ ಮೂಲಕ ಇರ್ಬೋದು, ಬೋರ್ವೆಲ್ ಮೂಲಕ ಇರ್ಬೋದು. ಮತ್ತು ಬೆಂಗಳೂರಿನ ಮಹಾಜನತೆ ನೀವು ಅರ್ಥ ಮಾಡ್ಕೋಬೇಕು, ನೀವು ತರಕಾರಿ ಉಪಯೋಗ ಮಾಡುವಂಥದ್ದು, ನೀವು ಹಣ್ಣನ್ನು ಸೇವಿಸೋದು, ಅದು ಕೂಡ ಈ ಭಾಗದಲ್ಲಿ ನಮ್ಮ ಕೃಷಿಕರು ಬೆಳೆದು ನಿಮಗೆ ಕೊಡ್ತಾ ಇರುವಂಥದ್ದು. ನೀವು STP ನೀರು ಬರೀ ನಾವು ಸೇವನೆ ಮಾಡ್ತಾ ಇಲ್ಲ, ನಾವು ಸೇವನೆ ಮಾಡಿ ನಾವು ಬೆಳೆದಿರ್ತಕ್ಕಂಥದ್ದು ಮತ್ತೆ ನಿಮ್ಗೆ ವಾಪಸ್ ಅದೇ ನೀರಿನಿಂದ ಬೆಳೆದಿರುವಂಥ ಪದಾರ್ಥಗಳೇ ನಿಮ್ಗೆ ಅಲ್ಲಿ ಬರ್ತಾ ಇದೆ. ನೀವು ಅದನ್ನೇ ಸೇವನೆ ಮಾಡ್ತಾ ಇದ್ದೀರಿ. ಸೈಕಲ್ ಕಂಪ್ಲೀಟ್ ಆಗಿದೆ. ಎಲ್ಲಿ ನೀವು STP ನೀರು ಕೊಟ್ಟಿದ್ದೀರಿ, ಮತ್ತೆ ಆ STP ನೀರು ತರಕಾರಿ, ಹಣ್ಣು, ಬೇರೆ ಬೇರೆ ನಮ್ಮ ಕೃಷಿ ಪದಾರ್ಥಗಳಿಂದ ನಿಮಗೂ ಕೂಡ ಬರ್ತಾ ಇದೆ. ಅಂದರೆ ಎಷ್ಟು ಜನ ಆದರೂ 1.4 ಕೋಟಿ ಬೆಂಗಳೂರು, 1.2 ಇಟ್ಕೊಳ್ಳಿ, ಈ ಭಾಗದಲ್ಲಿ 1 ಕೋಟಿ, 2 ಕೋಟಿಗೂ ಹೆಚ್ಚು ಜನ ಈ ನೀರನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ. 1/3 ಆಫ್ ದ ಪಾಪ್ಯುಲೇಷನ್ ಕರ್ನಾಟಕ ರಾಜ್ಯದಲ್ಲಿ STP ನೀರನ್ನು ಸೇವನೆ ಮಾಡ್ತಾವ್ರೆ. ಪ್ರಪಂಚದಲ್ಲಿ ಎಲ್ಲಿ ಕೂಡ ಡೈರೆಕ್ಟಾಗಿ STP ನೀರನ್ನು ಸೇವನೆ ಮಾಡ್ತಾ ಇಲ್ಲ. ನಾನು ಮನವಿ ಮಾಡ್ತಾ ಇದ್ದೀನಿ, STP ಯೋಜನೆ ಕೆಟ್ಟದು ಅಂತ ನಾನು ಹೇಳಲ್ಲ, ಆದರೆ STPಯನ್ನು ಟರ್ಷರಿ ಟ್ರೀಟ್ಮೆಂಟ್ ಮಾಡಿ ಅದೇ ನೀರನ್ನು ನಮ್ಮವರು ಕೊಡಿ. ನಾನು ಸ್ವಾಗತ ಮಾಡ್ತೀನಿ, ನಿಮ್ಮನ್ನು ತಾರೀಫ್ ಮಾಡ್ತೇವೆ, ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ. ನಾವೇನು ನೀವು ಮಾಡಿದ್ದೀರಿ ಅಂತೇಳಿ ನಾವೇನು ಅದಕ್ಕೆ ವಿರೋಧ ಮಾಡಲ್ಲ. ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದ್ದಪ್ಪ, 3ನೇ ಹಂತದ ಶುದ್ಧೀಕರಣ ಮಾಡಿಕೊಟ್ಟಿದೆ ಅಂತ ನಾವೇ ಪ್ರಚಾರ ಮಾಡಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ರೆಡಿ ಇದೆ. ಇದನ್ನು ದಯವಿಟ್ಟು ಮಾಡಬೇಕು. ನಮ್ಮ ಈ ಭಾಗದ ಪ್ರತಿನಿಧಿಗಳು ನಾಳೆ ಸಭೆಯಲ್ಲಿ ಇದರ ಬಗ್ಗೆ ನೀವು ಮಾತಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತೀನಿ. ಇದು ಮೊದಲನೇ ಒಂದು ನನ್ನ ಬೇಡಿಕೆ, ನಮ್ಮೆಲ್ಲರ ಬೇಡಿಕೆ. ಬಹುಶಃ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಇದರ ಸಹಮತ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಮ್ಮ ಒಂದು ಬೇಡಿಕೆಯಲ್ಲಿ. ಎರಡನೇದು ಭಾಳ ಮುಖ್ಯವಾಗಿ ನೀರಾವರಿ ವಿಚಾರನೇ. ದುರದೃಷ್ಟ ನಮ್ಮದು, ಕಾವೇರಿ ಬೇಸಿನ್ನಲ್ಲೂ ನಮಗೆ ನೀರು ಕೊಡಲ್ಲ, ಕೃಷ್ಣಾ ಬೇಸಿನ್ನಲ್ಲೂ ನಮಗೆ ನೀರು ಕೊಡಲ್ಲ, ತುಂಗಭದ್ರದಲ್ಲೂ ನಮಗೆ ನೀರು ಕೊಡಲ್ಲ. ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಾ ಇಲ್ವಾ? ನಾವು ಈ ರಾಜ್ಯದ ಪ್ರಜೆಗಳು ಹೌದಾ ಅಲ್ವಾ? ಇವತ್ತು 78 ವರ್ಷಗಳಾಗಿದೆ, ಸರ್ಕಾರಗಳು ಬರ್ತಾ ಇವೆ, ಹೋಗ್ತಾ ಇದೆ. ನಾನು ಇಂಥ ಸರ್ಕಾರ ಅಂತ ಹೇಳಲಿಕ್ಕೆ ಹೋಗಲ್ಲ. ಆದರೆ ಈ ಭಾಗದ ಜನರಿಗೆ ಸರ್ಫೇಸ್ ವಾಟರನ್ನು, ಅಂದರೆ ನದಿ ಮೂಲದಿಂದ ನೀರನ್ನು ಕೊಡುವಂಥ ಯೋಚನೆನೇ ಯಾರಿಗೂ ಬರಲಿಲ್ವಲ್ಲ. ಎತ್ತಿನ ಹೊಳೆ ಬರುತ್ತೆ ಅಂತ 2014ರಲ್ಲಿ ಇದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅವತ್ತು ಸಿದ್ದರಾಮಣ್ಣವರೇ ಮುಖ್ಯಮಂತ್ರಿಗಳಿದ್ದರು, ನಾನು ಅವತ್ತು ಶಾಸಕನಿದ್ದೆ ಚಿಕ್ಕಬಳ್ಳಾಪುರದಲ್ಲಿ. ನಮ್ಮ ನೇತೃತ್ವದಲ್ಲೇ, ನನ್ನ ಅಧ್ಯಕ್ಷತೆಯಲ್ಲೇ ಶಂಕುಸ್ಥಾಪನೆಯನ್ನು 50,000ಕ್ಕೂ ಹೆಚ್ಚು ಜನ ಸೇರಿ ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ವಿ. ತಾವೆಲ್ಲ ಕೂಡ ನೋಡಿದ್ದೀವಿ. ಆಗ ಹೇಳಿದ್ದೇನು, 2 ರಿಂದ 3 ವರ್ಷದಲ್ಲಿ ಮಾಡ್ತೀವಿ. ಈಗ ಎಷ್ಟಾಯಿತು? 11 ವರ್ಷ ಆಯಿತು. 8,000 ಕೋಟಿ ಆಗುತ್ತೆ ಅಂತೇಳಿ ಮೊದಲು BJP ಸರ್ಕಾರ 2012ರಲ್ಲಿ ಆ ಯೋಜನೆಯ ವೆಚ್ಚ ಅಂತೇಳಿ ಅವರು ಅಂದಾಜು ಮಾಡಿದ್ದಿತ್ತು. ಅಂದಾಜು ವೆಚ್ಚ 8,000 ಕೋಟಿಗೂ ಮೇಲೆ. 14 ಬರೋಷ್ಟೊತ್ತಿಗೆ ನಾವು ಭೂಮಿ ಪೂಜೆ ಮಾಡೋ ಅಷ್ಟೊತ್ತಿಗೆ 14,000 ಕೋಟಿ ಆಯಿತು. ಈಗ ಮತ್ತೆ 180%, 190% ಮತ್ತೆ ಹೈಕ್ ಆಗಿ ಭೂಸ್ವಾಧೀನ ಜಾಸ್ತಿ ಆಗಿದೆ, ಅದು ಜಾಸ್ತಿ ಆಗಿದೆ ಅಂತ ಏನೇನೋ ಹೇಳಿ ಈಗ ಸುಮಾರು 24,000 ಕೋಟಿನ 25,000 ಕೋಟಿ ಆಗಿದೆ ವೆಚ್ಚ. ನಮ್ಮ BJP ಸರ್ಕಾರ ಕೋವಿಡ್ ಇದ್ದರೂ ಕೂಡ 3 ರಿಂದ 4,000 ಕೋಟಿ ನಾವು ಖರ್ಚು ಮಾಡಿಸ್ತೀವಿ. ಇದೇ ಬೊಮ್ಮಾಯಿಯವ್ರ ಕೈಲಿ 3 ರಿಂದ 4,000 ಕೋಟಿ ರೂಪಾಯಿಗಳನ್ನು ಮೇಲೆ, ಅದಕ್ಕಿಂತ ಮೇಲೆ ಕಾಮಗಾರಿಯ ವೇಗವನ್ನು ಮತ್ತು ಅದಕ್ಕೆ ಹಣವನ್ನು ಖರ್ಚನ್ನು ಮಾಡಿಸಿದ್ವಿ ನಾವು. ಆದರೆ ಈ ಸರ್ಕಾರ ಬಂದ ಮೇಲೆ
ಜಲಾಶಯ ಮಾಡಬೇಕಾಗಿತ್ತು. ಯಾವುದದು ಬೈರಗೊಂಡ್ಲ ಜಲಾಶಯ. ಆ ಬೈರಗೊಂಡ್ಲ ಜಲಾಶಯಕ್ಕೆ ಭೂಸ್ವಾಧೀನ ಮಾಡ್ಕೋಬೇಕಾಯ್ತು. ಆ ಭೂಸ್ವಾಧೀನ ಪ್ರಕ್ರಿಯೆನೇ ಮಾಡಲಿಲ್ಲ. ಈ ಕಡೆ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರಿಗೆ ಒಂದು ಬೆಲೆ ಕೊಡ್ತಾರೆ, ಅದೇ ಬಾರ್ಡ್ರಲ್ಲಿ ಮಧುಗಿರಿ ಕೊರಟಗೆರೆ ವಿಶೇಷವಾಗಿ ಆ ಭಾಗದ ರೈತರಿಗೆ 4 ಪಟ್ಟು 5 ಪಟ್ಟು ಕಡಿಮೆ ಕೊಡ್ತಾ ಇದ್ದಾರೆ. ಅವ್ರು ಒಪ್ಪಲಿಲ್ಲ. ನೀವು ಪಕ್ಕದಲ್ಲಿರೋರ್ಗೆ ಇಷ್ಟು ಕೊಡ್ತೀರಿ, ನಮಗೆ ಯಾಕೆ 5 ಪಟ್ಟು ಕಡಿಮೆ ಕೊಡ್ತೀರಿ, ನಮಗೂ ಸಮ ಕೊಡಿ ಅಂತ ಅವ್ರನ್ನ ಕೂತು ರೈತರ ಜೊತೆ ಒಂದು ಸಭೆ ಮಾಡೋಕ್ಕಾಗಲಿಲ್ಲ. ಗೃಹ ಸಚಿವರೇ ಹೇಳ್ತಾ ಇದ್ದಾರೆ ಸಭೆ ಮಾಡ್ರಿ ಅಂತ, ಏನೂ ಮಾಡಲಿಲ್ಲ. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ, ನಾನು ರಾಜಕೀಯದ ದುರುದ್ದೇಶ ಇಟ್ಕೊಂಡು ನಾನೇನು ಹೇಳ್ತಾ ಇಲ್ಲ. ಆದರೆ ಇವರು ಈ ಭಾಗದ ನಮ್ಮ ರೈತರಿಗೆ ನೀರು ಕೊಡೋದಕ್ಕೆ ಇವ್ರು ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? 2.5 ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ಸಕಲೇಶ್ಪುರ ಹತ್ರ ಇದೆ ನೀರು. ನೀವು ಜಲಾಶಯ ಮಾಡೋದು ಯಾವಾಗ? ನೀವು ಈ ಕಡೆ ಟೈಲೆಂಡರ್ಸ್, ನಾವು ಈ ಯೋಜನೆ ರೂಪಿಸಿದ ಎತ್ತಿನಹೊಳೆ ನಾವು ಬೇರೆ ಜಿಲ್ಲೆಗಳಲ್ಲಿ ಕೊಡ್ತೀವಿ ಅಂತಲ್ಲ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಕ್ಕೆ ಅಂತಾನೆ ಸೀಮಿತವಾಗಿ ಕುಡಿಯೋ ನೀರಿನ ಯೋಜನೆ ಇದು. ಇಲ್ಲಾಂದರೆ ಸೆಂಟ್ರಲ್ ಫಾರೆಸ್ಟಿಂದ ನಿಮ್ಗೆ ಕ್ಲಿಯರೆನ್ಸೇ ಆಗ್ತಾ ಇರಲಿಲ್ಲ, NGTಯಿಂದ ಕ್ಲಿಯರೆನ್ಸೇ ಆಗ್ತಾ ಇರಲಿಲ್ಲ. ಇಟ್ ಈಸ್ ಎ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತಾನೆ ಇವತ್ತಿಗೂ ಇರೋದು. ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಅಂತಾನೆ ಇದಕ್ಕೆ ಶೀರ್ಷಿಕೆ. ಇದರ ಅಡಿಯಲ್ಲೇ ನಮಗೆ ಪರವಾನಗಿಯನ್ನು, ಅವರು ಅದಕ್ಕೆ ಪರ್ಮಿಷನ್ಸನ್ನು ಕೇಂದ್ರ ಸರ್ಕಾರದ NGT ಎಲ್ಲ ಅರಣ್ಯ ಮತ್ತು ಇದು ಕೊಟ್ಟಿರ್ತಕ್ಕಂಥದ್ದು, ಎನ್ವಿರಾನ್ಮೆಂಟ್. ಹಾಗಾಗಿ ಸ್ನೇಹಿತರೆ, ನಾನು ಇವ್ರಿಗಿಷ್ಟೇ, ನಾಳೆ ನಡೆಯುವಂಥ ಸಭೆಯಲ್ಲಿ ನೀವು ಯಾವಾಗ ಇದನ್ನು ಸಾಲ್ವ್ ಮಾಡ್ತೀರಿ, ಭೂಸ್ವಾಧೀನ ಯಾವಾಗ ಮಾಡ್ತೀರಿ, ಎಷ್ಟು ದಿನದಲ್ಲಿ ನೀವು ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಎತ್ತಿನಹೊಳೆ ನೀರನ್ನು ಕೊಡ್ತೀವಿ, ಇದನ್ನು ಸ್ಪಷ್ಟವಾಗಿ ಹೇಳ್ಬೇಕು ನಮಗೆ. ಚುನಾವಣೆ ಬಂದಾಗೆಲ್ಲ ಹಿಂದೆ ಇದ್ದರು, ನಾನು ಹೆಸರು ಹೇಳಕ್ಕೆ ಹೋಗಲ್ಲ ಪಾಪ. ಈಗೋ ಡಿಸೆಂಬರ್, ಈಗೋ ಜನವರಿ, ಈಗೋ ಡಿಸೆಂಬರ್, ಇದೋ ಜನವರಿ, 2-3 ಚುನಾವಣೆಗಳೇ ಮಾಡಿಕೊಂಡು, ಬಟ್ ನಮಗೆ ನೀರಂತೂ ಬರಲಿಲ್ಲ. ಹಾಗಾಗಿ ನಾನು ಒತ್ತಾಯ ಮಾಡುವಂಥದ್ದು ಈ ಸರ್ಕಾರಕ್ಕೆ, ಎತ್ತಿನಹೊಳೆ ಯೋಜನೆಯನ್ನು ಆದಷ್ಟು ಬೇಗ ಕಾಮಗಾರಿ ಮುಗಿಸಿ ನೀವು ಹೆಚ್ಚಿನ ಅನುದಾನ, ಇವಾಗೇನು ಇನ್ನೊಂದು 10,000 ಕೋಟಿ ಕೊಡಬೇಕಂದ್ರೆ ಈ 1 ವರ್ಷದಲ್ಲೇ ನೀವು 10,000 ಕೋಟಿಯನ್ನು ಕೊಟ್ಟು ನಮ್ಮ ಕಾರ್ಯಕ್ರಮ, ನಮ್ಮ ಕಾಮಗಾರಿನ ಮುಗಿಸಿ ಈ 3 ಜಿಲ್ಲೆ ನಿಮಗೆ ವಿಶೇಷ ರೀತಿಯಲ್ಲಿ ಆಶೀರ್ವಾದ ಮಾಡೋರು. ಈ ಈ ಜಿಲ್ಲೆಯಲ್ಲಂತೂ ಹೆಚ್ಚು ಕಡಿಮೆ 5-4 ಕಾಂಗ್ರೆಸ್ ಶಾಸಕರಿದ್ದಾರೆ. ಕೋಲಾರದಲ್ಲಿ ಕೂಡ 6ರಲ್ಲಿ 5 ಜನ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ 4ರಲ್ಲಿ 3 ಇದ್ದಾರೆ. 15 ಸ್ಥಾನದಲ್ಲಿ 12 ಜನ ಕಾಂಗ್ರೆಸ್ ಅವ್ರು ಕೊಟ್ಟಿರುವಾಗ ನೀವು ಅವ್ರನ್ನಾದರೂ ನೋಡಿ ನೀವು ಹಣ ಕೊಡಬೇಕು ಅಂತೇಳಿ ನಾನು ನಿಮಗೆ ಒತ್ತಾಯ ಮಾಡ್ತೀನಿ. ಇನ್ನು ನಮ್ಮ ಮೆಡಿಕಲ್ ಕಾಲೇಜ್ ಬಗ್ಗೆ ನಮ್ಮ ಸರ್ಕಾರ